ಹಾಯ್ ಆಲ್, ನನಗೂ ಅಚ್ಚಿಗೂ ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಮಾಡಿದ್ರೆ ಪಲ್ಯ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಮಕ್ಳಿಗೆ ಇಷ್ಟನೇ ಆಗಲ್ಲ. ಪಲ್ಯ ಅಂತೂ ಏನೇ ಮಾಡಿದ್ರು ತಿನ್ನಲ್ಲ. ಒಗ್ರಿದೆ ನಮ್ಗೆ ಇಷ್ಟ ಆಗಲ್ಲ, ಇದು ಬೇಡ, ಫೋರ್ಸ್ ಮಾಡಿಬಿಡ ಅಂತೇಳಿ ಹಠ ಮಾಡ್ತಾರೆ. ಇವತ್ತು ಏನಾದರೂ ಮಾಡಿ ಅದರಲ್ಲಿ ಸಾಂಬಾರು ಮಾಡಿ ತಿನ್ನಿಸ್ಲೇಬೇಕು ಅಂತೇಳಿ ಮೊಸಪ್ಪು ಸಾರನ್ನ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಎಷ್ಟು ಎಳೆದಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇದನ್ನು ಮಾಡ್ಕೊಳ್ಳೋಕ್ಕೆ ನಾನು 1 ಕಪ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿನ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಸ್ವಲ್ಪ ಜೀರಿಗೆ ಪುಡಿ, ಅರಿಶಿನ ಪುಡಿ, ಉಪ್ಪನ್ನ ಹಾಕೊಂಡು 4 ರಿಂದ 5 ವಿಸಿಲು ಕೂಗಿಸ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ಇನ್ನು ಈ ಸಾಂಬಾರ್ ಜೊತೆ ಮಜ್ಜಿಗೆ ಮೆಣಸಿನ್ಕಾಯಿ, ಹಪ್ಪಳ ಸಂಡಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಹಸಿ ಮೆಣಸಿನ್ಕಾಯಿ ಇತ್ತು, ಅದರಲ್ಲೇ ಇವತ್ತು ಮಸಾಲ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳೋಕ್ಕೆ ನಾನು ಖಾರ ಇಲ್ದಿರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದರದ್ದು ಬೀಜ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ, ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡು ಮಸ್ತ್ ಇಟ್ಕೊಂಡಿರೋ ಸಾರನ್ನ ಹಾಕಿ ಒಂದು ಕುದಿ ಕುದಿಸ್ಬಿಟ್ರೆ ಸಾಕು. ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಮೊಸಪ್ಪು ಸಾರು ರೆಡಿ ಆಗೋಗ್ಬಿಡುತ್ತೆ. ಇನ್ನು ಮೆಣಸಿನ್ಕಾಯಿನೂ ಕೂಡ ಸುಟ್ಕೊಳ್ಳೋಣ ಅಂತೇಳಿ ಸುಟ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ಡ್ರೈಯಲ್ಲೇ ಸುಟ್ಕೋಬೇಕು, ಒಂದು 3/4 ಭಾಗ ಬೇಯೋವರೆಗೂ. ಅದಾದಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗೋಗ್ಬಿಡುತ್ತೆ. ಉಪ್ಪಿನಕಾಯಿ ಮೆಣಸಿನ್ಕಾಯಿ ಜೊತೆ ಇವತ್ತಿನ ಊಟ ಮುಗೀತು.